ಎಕ್ಸ್ಕ್ಲೂಸಿವ್ ಖಾತೆ ಕ್ಲೈಮ್ಯಾಕ್ಸ್ ಬಂತು. ರಾಜೀನಾಮೆ ಕೊಡ್ತಾರೆ ಅನ್ನೋ ವದಂತಿ ಹಬ್ಬಿತ್ತು. ಅದನ್ನ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ರು ಸಚಿವ ಮಾಧುಸ್ವಾಮಿ. ನನಗೆ ವೈದ್ಯಕೀಯ ಖಾತೆ ಕೊಟ್ಟರೆ ಪ್ರಮೋಷನ್ ಆದಂಗೆ, ನನಗೆ ನಾನು ಯಾಕೆ ಬೇಸರ ಮಾಡ್ಕೊಳ್ಳಿ. ನ್ಯೂಸ್ 18 ಜೊತೆ ಕೆಲವೇ ಹೊತ್ತಿನ ಮುಂಚೆ ನನ್ನ ಜೊತೆನೆ ಲೈವ್ ಅಲ್ಲಿ ಫೋನಲ್ಲಿ ಮಾತಾಡಿದ್ರು. ಬ್ರೇಕಿಂಗ್ ನ್ಯೂಸ್, ರಾಜೀನಾಮೆ ಕೊಟ್ಟು ಬಿಡ್ತಾರೆ ಅನ್ನೋ ವದಂತಿ ಹಬ್ಬಿತ್ತು. ಅದಕ್ಕೆ ಸ್ವತಃ ನಾವೇ ಕೂಡ ಕ್ಲಾರಿಫಿಕೇಶನ್ ತಗೊಳ್ಳೋಕೆ ಸಚಿವರಾದಂಥ ಮಾಧುಸ್ವಾಮಿ ಅವ್ರ ಜೊತೆ ಫೋನ್ ಮಾಡಿ ಮಾತಾಡಿಸ್ದೆ. ಮಾಧುಸ್ವಾಮಿ ಅವರು ನ್ಯೂಸ್ 18 ಜೊತೆ ಮಾತಾಡ್ಬೇಕಾರೆ ನನಗೆ ಪ್ರಮೋಷನ್ ಸಿಕ್ತು ರೀ, ನನ್ನಿಂದ ಅದು ವೈದ್ಯಕೀಯ ಖಾತೆ ಕೊಟ್ಟರೆ ನಂಗೆ ಪ್ರಮೋಷನ್ ಆದಂಗೆ, ನಾನು ಅದಕ್ಕೆ ಯಾಕೆ ಬೇಸರ ಮಾಡ್ಕೊಳ್ಳಿ. ಹಳ್ಳಿ ಅವ್ರ ಜೊತೆ ಇದ್ದೇ ಇದುವರೆಗೆ, ಮೇಲೆ ಲೈಟ್ ಪೊಸಿಷನ್ಗೆ ತಗೊಂಡು ನನ್ನ ನಿಲ್ಲಿಸ್ತಾ ಇದ್ದಾರೆ. ನನಗೆ ಕ್ಯಾಪ್ಟನ್ ಏನು ಹೇಳ್ತಾರೋ ಆ ಥರ ಕೇಳಬೇಕಾದ ನನ್ನ ಜವಾಬ್ದಾರಿ, ಹಾಗಾಗಿ ನಾನು ಕೇಳ್ತೀನಿ. ಯಾವುದೇ ರೀತಿ ರಾಜೀನಾಮೆ ಇಲ್ಲ ಅಂತ ತಳ್ಳಿ ಹಾಕಿದ್ರು ಮಾಧುಸ್ವಾಮಿ. ಏನು ಮಾತಾಡಿದ್ರು ಬನ್ನಿ ಕೇಳೋಣ. ಅಫ್ಕೋರ್ಸ್ ಕೆಲವು ಹೊತ್ತಿನ ಮುಂಚೆ ನಾನೇ ಮಾತಾಡಿಸಿದಾಗ ಇಷ್ಟು ಕ್ಲಾರಿಫಿಕೇಶನ್ನ ಸ್ವತಃ ಮಾಧುಸ್ವಾಮಿ ಅವರೇ ಕೊಟ್ಟದ್ದು ನ್ಯೂಸ್ 18 ಮೂಲಕ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು. ಖಾತೆ ಕ್ಲೈಮ್ಯಾಕ್ಸ್, ಹೊಸ ಸಚಿವರುಗಳಿಗೆ ಇದೀಗ ಖಾತೆಗಳನ್ನು ಹಂಚ್ತಾ ಇದ್ದಾರೆ. ಇವತ್ತು ಅಧಿಕೃತವಾಗಿ ಲಿಸ್ಟ್ ಹೊರಗೆ ಬರಬೇಕು ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ. ಅಬಕಾರಿ ಖಾತೆ ಕೊಟ್ಟಿದ್ದಾರಂತೆ MTB ನಾಗರಾಜ್ ಅವರಿಗೆ. ಆದರೆ ಅಬಕಾರಿ ಖಾತೆ ಬೇಡವೇ ಬೇಡ ಅಂತಿದ್ದಾರಂತೆ MTB. ಬ್ರೇಕಿಂಗ್ ನ್ಯೂಸ್, CM ಜೊತೆ ನನಗೆ ಈ ಖಾತೆ ಬೇಡ, ಒಳ್ಳೆ ಖಾತೆ ಕೊಡ್ತೀನಿ ಎಂದಿದ್ರೆ ಹಿಂಗ ಮಾಡೋದು ನೀವು ಅಂತ ರೊಚ್ಚಿಗೆದ್ರಂಗೆ ಕಾಣಿಸ್ತಾ ಇದೆ. CM BS ಯಡಿಯೂರಪ್ಪನವರ ಜೊತೆ MTB ನಾಗರಾಜ್ ವಾದ ಮಾಡ್ತಿದ್ದಾರಂತೆ. ಒಳ್ಳೆಯವ್ರಿಗೆ ಅಬಕಾರಿ ಖಾತೆ ಕೊಡಬೇಕಿತ್ತು, ಹಾಗಾಗಿ ನಿಮಗೆ ಕೊಟ್ಟಿದ್ದೀನಿ ಅಂದ್ರಂತೆ ಮುಖ್ಯಮಂತ್ರಿಗಳು. 2-3 ತಿಂಗಳಲ್ಲಿ ಬದಲಾವಣೆ ಮಾಡ್ತೀನಿ ಅಂದ್ರಂತೆ. ಈಗ ಒಂದು ಭರವಸೆ ಕೊಡ್ತಿದ್ದಾರೆ, 2 ದಿನಾನೂ ಅಬಕಾರಿ ಖಾತೆ ನಂಗೆ ಬೇಡವೇ ಬೇಡ ಅಂತ MTB ಮುನಿಸ್ಕೊಂಡು CM ಮನೆಯಿಂದ ಹೊರಗೆ ಬಂದ್ರಂತೆ MTB ನಾಗರಾಜ್. ಓಹೋ, ಏನೋ ನಡೀತು ಅಲ್ಲಿ. ಈಗ ಇದುವರೆಗೆ ಸಚಿವರಾಗಬೇಕಾಯಿತು, ಸಚಿವರಾದರು, ಈಗ ಖಾತೆ ಸಿಗ್ತಾ ಇದೆ ಅಂತ ಗೊತ್ತಾಗ್ತಿದ್ದಾಗೆ ಆ ಖಾತೆ ಬೇಡ ಅಂತ ಪಟ್ಟಿಡ್ತಿದ್ದಾರೆ. ಮಾತಾಡಕ್ಕೆ ಬಂದಿದ್ದೀನಿ. ನೆಕ್ಸ್ಟ್ ಅವರು ಹೊರಗೆ ಬಂದು ಏನು ಮಾತಾಡ್ತಾರೆ, ಇನ್ಯಾವ ನಿಲುವಿಗೆ ಹೋಗ್ತಾರೆ, ಕಾದು ನೋಡ್ಬೇಕಷ್ಟೇ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. 111 ವರ್ಷದ ಬದುಕು, 111 ಅಡಿ ಎತ್ತರದ ಆ ಪ್ರತಿಮೆ, ದೇವರ ಹುಟ್ಟೂರಲ್ಲಿ ದೇವರ ಮೂರ್ತಿ, ನಡೆದಾಡುವ ದೇವರು ಶಿವಕುಮಾರ ಶ್ರೀಗಳ ಪುಣ್ಯ ಸ್ಮರಣೆ ದಿವಸ. ನ್ಯೂಸ್ 18ನ ಬಿಗ್ ಕವರೇಜ್, ಶ್ರೀ ಪುಣ್ಯ ಸ್ಮರಣೆ. ಇವತ್ತು ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಶ್ರೀಗಳ 2ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ. ಸಿದ್ಧಗಂಗಾ ಮಠದಲ್ಲಿ ದೇವರ ಪುಣ್ಯಸ್ಮರಣೆಯ ಹಬ್ಬ ನಡೀತಾ ಇದೆ. ಗದ್ದುಗೆಗೆ ವಿಶೇಷ ಪೂಜೆ ಅಲಂಕಾರವನ್ನೆಲ್ಲ ಮಾಡಲಾಗ್ತಾ ಇದೆ. ಮಠದಲ್ಲಿ ಹಲವು ಕಾರ್ಯಕ್ರಮಗಳು ಕೂಡ ಇವತ್ತು ನಡೀತಾ ಇದೆ. ಕೇಂದ್ರ ಸಚಿವ ಪ್ರತಾಪ್ ಚಂದ್ರ ಜೊತೆಗೆ ಈಗ ಮುಖ್ಯಮಂತ್ರಿಗಳು ಕೂಡ ನೋಡ್ತಾ ಇದ್ದೀರಾ, ಹಲವಾರು ಜನ ಗಣ್ಯರು ಕೂಡ ಭಾಗವಹಿಸಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳು ಮಠದ ಆವರಣಕ್ಕೆ ಬಂದಿದ್ದಾರೆ. ಲೈವ್ ನ್ಯೂಸ್ 18 ಕನ್ನಡದಲ್ಲಿ ಈ ಕ್ಷಣ ನೋಡ್ತಾ ಇದ್ದೀರಾ. 10 ಗಂಟೆ 47 ನಿಮಿಷ ಮುಖ್ಯಮಂತ್ರಿಗಳು ಮಠದ ಆವರಣಕ್ಕೆ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ಅವರಿಗೆ ನೇರವಾಗಿ ಗದ್ದುಗೆಗೆ ಪೂಜೆಗೆ ಹೋಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಇಡೀ ದಿನ ಸಿದ್ಧಗಂಗೆಯಲ್ಲಿ ಯಾರ್ಯಾರು ಭಕ್ತರು ಬರ್ತಾರೆ ಇವತ್ತು ಅವರೆಲ್ಲರಿಗೂ ಕೂಡ ಇವತ್ತು ಪ್ರಸಾದ ಅಂತೂ ಇದ್ದೇ ಇದೆ. ತ್ರಿವಿಧ ದಾಸೋಹಿಗಳ ಹುಟ್ಟೂರಿನಲ್ಲಿ 111 ಅಡಿ ಪ್ರತಿಮೆ ನಿರ್ಮಾಣಕ್ಕೆ ಇವತ್ತು ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ. ಮಾಗಡಿ ತಾಲೂಕು ವೀರಾಪುರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಗ್ರ ಅಭಿವೃದ್ಧಿಗೆ ಪಣ ತೊಡಲಾಗಿದೆ. 17 ಎಕರೆ ಜಾಗ, ಅಲ್ಲಿ ಅಭಿವೃದ್ಧಿಗೆ ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿಯಾಗಿದೆ. ಇದೀಗ ಮುಖ್ಯಮಂತ್ರಿಗಳು ಸಿದ್ಧಗಂಗಾ ಮಠದ ಗದ್ದುಗೆಯ ಪೂಜೆ ಹತ್ರ ತೆರಳುತ್ತಾ ಇದ್ದಾರೆ. ಲೈವ್ ದೃಶ್ಯ ನೋಡ್ತಾ ಇದ್ದಾರೆ. ನೀವು ನೋಡ್ತಿರುವಂತಹ ಬೆಳವಣಿಗೆ ಸಿದ್ಧಗಂಗಾ ಮಠ ಆವರಣದೊಳಗೆ ಇದೀಗ ಅಲ್ಲೇ ಸ್ವಾಮೀಜಿಗಳಿದ್ದಾರೆ, ಅಂದರೆ ಬುದ್ಧಿಯವರಿದ್ದಾರೆ. ಒಂದಷ್ಟು ಜನಪದ ಕಲೆ, ವೀರ್ಗಾಸೆ, ಡೊಳ್ಳು ಕುಣಿತ, ಈರ್ಭದ್ರ ಕುಣಿತ, ಸೊ ಹಾಗಾಗಿ ಇವೆಲ್ಲವೂ ಕೂಡ ಬಹಳ ಪ್ರಸಿದ್ಧಿ ಪಡೆದಿರೋದು. ಆ ಎಲ್ಲ ವರ್ಷಾನ್ಗಟ್ಲೆ ಆದಮೇಲೆ ಇಂಥದ್ದೊಂದು ವಾತಾವರಣ ಇವತ್ತಲ್ಲಿ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇದೆ. ಕೊರೋನಾ ಸಂದರ್ಭದಿಂದ ಮತ್ತಿನ್ನೇನೂ ಆಗಿರಲಿಲ್ಲ. ಇವಾಗ ಇಲ್ಲಿಂದ ಮತ್ತೆ ಒಂದು ಸಕಾರಾತ್ಮಕವಾದಂಥ ವಾತಾವರಣ ಸಿದ್ಧಗಂಗಾ ಮಠದಲ್ಲಿ ಅಲ್ಲಿಂದ ಶುರುವಾಗಿದೆ.
ಮಠದ ಆವರಣದಲ್ಲಿ ಈಗ ದೇವರ ಪುಣ್ಯಸ್ಮರಣೆಯ ಕಾರ್ಯಕ್ರಮ, 2ನೇ ಪುಣ್ಯಸ್ಮರಣೆ. ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದೀಗ ಮಠದ ಆವರಣದೊಳಗಿದ್ದಾರೆ. ಸ್ವಾಮೀಜಿಗಳೊಟ್ಟಿಗೆ ಅವರೀಗ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಅಲ್ಲಿ ಪೂಜೆ ಗೀಜೆ ಎಲ್ಲ ನೆರವೇರಿಸ್ತಾರೆ. ಅಲ್ಲಿ ರುದ್ರಾಭಿಷೇಕ ಕೂಡ ಇದ್ದೇ ಇದೆ. ಅದಾದಮೇಲೆ ವೇದಿಕೆ ಕಾರ್ಯಕ್ರಮ ಬಂತದೆ ಹೇಳೋನಿದ್ದೆ. ಈಗ ವೇದಿಕೆಯ ಸಮಾರಂಭ ಇದ್ದೇ ಇದೆ. ನೇರವಾಗಿ ವೇದಿಕೆಯ ಸಮಾರಂಭಕ್ಕೆ ಬಂದರು. ವೇದಿಕೆಯಲ್ಲಿ ಈಗ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಆಸೀನರಾಗಿ ಇದೀಗ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಲೆಟ್ಸ್ ಗೋ ಲೈವ್. ಉಸಿರಾಟದ ಸಮಸ್ಯೆ ಇತ್ತು. ಅದರಿಂದ ಚಿನ್ನಮ್ಮ ಅವ್ರನ್ನ ಅಂದರೆ ಶಶಿಕಲಾ ಅವ್ರನ್ನ ಬೋರಿಂಗ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು. ತಡರಾತ್ರಿ ಐಸಿಯುಗೆ ಶಿಫ್ಟ್ ಮಾಡಿದ್ದಾರೆ ವೈದ್ಯರು. ಬ್ರೇಕಿಂಗ್ ನ್ಯೂಸ್. ಜ್ವರ ಇತ್ತು, ಕಫದ ಸಮಸ್ಯೆ ಇತ್ತು. ಇದರಿಂದ ಶಶಿಕಲಾ ಅವರು ಬಳಲ್ತಾ ಇದ್ರು. BP ಶುಗರ್ ರಿಪೋರ್ಟ್ ನಾರ್ಮಲ್ ಬಂದಿದೆಯಂತೆ. ಆಂಟಿಜೆನ್ ಟೆಸ್ಟ್ ಕೂಡ ರಿಪೋರ್ಟ್ ಕೂಡ ನೆಗೆಟಿವ್ ಬಂದಿದೆ. ಸೊ ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಶಶಿಕಲಾ ಅವರ ಭೇಟಿಗೆ ಕುಟುಂಬಸ್ಥರು ಬರ್ತಿದ್ದಾರೆ. ಶಶಿಕಲಾ ಅವರ ಭೇಟಿಗೆ ಯಾರಿಗೂ ಕೂಡ ಅನುಮತಿ ಇನ್ನೂ ಸಿಕ್ಕಿಲ್ಲ. ಬೋರಿಂಗ್ ಆಸ್ಪತ್ರೆ ಹತ್ರ ಬಿಗಿ ಪೊಲೀಸ್ ಭದ್ರತೆ ಕೂಡ ಮಾಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ರಿಲೀಸ್ ಆಗೋರಿದ್ರು. ಅದಕ್ಕೆ ಮುಂಚೆ ಇದೀಗ ಅವರಿಗೆ ತೀವ್ರ ಉಸಿರಾಟದ ಸಮಸ್ಯೆ ಎದುರಾಯಿತು. ಹಾಗಾಗಿ ನೀವು ನೋಡ್ತಿರುವಂತಹ ದೃಶ್ಯ ಬೋರಿಂಗ್ ಆಸ್ಪತ್ರೆಯ ICUಗೆ ಶಿಫ್ಟ್ ಮಾಡ್ತಿರುವಂತಹ ದೃಶ್ಯ ಅದು. ಚಿನ್ನಮ್ಮ ಅವ್ರನ್ನ ಅಂದರೆ ಶಶಿಕಲಾ ಅವ್ರನ್ನ ಬೋರಿಂಗ್ ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗೆ ಕರ್ಕೊಂಡೋದ್ರು. ತಡರಾತ್ರಿ ICUಗೂ ಕೂಡ ಶಿಫ್ಟ್ ಮಾಡಿದ್ದಾರೆ ವೈದ್ಯರು. ಹಾಗಾಗಿ ತೀವ್ರ ನಿಗಾ ಘಟಕದಲ್ಲಿ ಇದೀಗ ಚಿನ್ನಮ್ಮ ಇದ್ದಾರೆ. ಇಂಟೆನ್ಸಿವ್ ಕೇರ್ ಯೂನಿಟ್. ಜ್ವರ ಮತ್ತು ಕಫ ಎರಡೂ ಕೂಡ ಇತ್ತು. ಅದರಿಂದ ಬಳಲ್ತಾ ಇದ್ರು ಶಶಿಕಲಾ ಅವರು. BP ಟೆಸ್ಟ್ ಮಾಡ್ತಾರೆ, ಶುಗರ್ ಟೆಸ್ಟ್ ಮಾಡಿದ್ದಾರೆ, ಎಲ್ಲ ಕೂಡ ನಾರ್ಮಲ್ ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಅಫ್ಕೋರ್ಸ್ ಅವರ ಗಂಟಲು ದ್ರವ ಪರೀಕ್ಷೆ ಇವಾಗ ಅದು ಕಂಪಲ್ಸರಿ. ಟೆಸ್ಟ್ ಮಾಡಿದ್ರು, ಅದು ಕೂಡ ನೆಗೆಟಿವ್ ಬಂದಿದೆ, ಆಂಟಿಜೆನ್ ಟೆಸ್ಟ್. ಶಶಿಕಲಾ ಅವ್ರ ಭೇಟಿ ಕುಟುಂಬಸ್ಥರು ಬಂದರು. ಆದರೆ ಎಲ್ಲೂ ಕೂಡ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ICUನಲ್ಲಿ ಇದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಮಾತ್ರ ಮಾಡಿದ್ದಾರೆ. Got reliable information. Her health is stable and the doctors are looking after her very well. Good care is given. They are monitoring her. And as per I was told that as per the report and the PCR test, she doesn't have COVID. Secondary infections like some other infections, congestion is there. They are yet to decide whether go for scan. It is the doctors are looking after her well. I got from reliable sources, and don't get panic anybody. She is keeping well. Only thing, because of the infection, she needs oxygen. So why they are giving her. ಓಕೆ, ಮುಂದಿನ ಹಂತದಲ್ಲಿ ಅದರ ಅಪ್ಡೇಟ್ಸ್ ಅನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. ಒಂದು ಬ್ರೇಕ್ ತೊಗೊಂಡ್ಬರ್ತೀನಿ. ನ್ಯೂಸ್ ಮುಂದುವರಿಯುತ್ತೆ. ಚಿಕ್ಕ